ಬಳ್ಳಾರಿ ವಿಜಯನಗರ ಜಿಲ್ಲೆ ಇವತ್ತು ಬೇರೆ ಆಗಿರ್ಬೋದು, ಅದೇ ನಾವು ಯಾವತ್ತೂ ಬೇರೆ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೃದಯದಲ್ಲಿ ಬಳ್ಳಾರಿ. ಒಂದು ನಿಮಿಷ, ಹೃದಯದಲ್ಲಿದೆ. ಭೌಗೋಳಿಕವಾಗಿ ಎಲ್ಲಿ ಮಾಡಿ, ಯಾಕಂದರೆ ಒಕ್ಕೂಟ ಕೂಡ ಲಾಸ್ ಆಗಬಾರ್ದಲ್ಲ, ಒಕ್ಕೂಟ ಕೂಡ ಲಾಸ್ ಆಗಬಾರ್ದು. ಇವತ್ತು ನಮ್ಮ ಬಳ್ಳಾರಿ ಒಕ್ಕೂಟ ಲಾಸ್ ಆಗೋಕ್ಕೆ ಕಾರಣ ಅದು. ಬಳ್ಳಾರಿಯಲ್ಲಿ ಒಂದು ಡೇರಿ ಇದೆ, ರಾಯಚೂರಲ್ಲಿ ಒಂದು ಡೇರಿ ಇದೆ, ಕೊಪ್ಪಳಲ್ಲಿ ಒಂದು ಡೇರಿ ಇದೆ. ಎಲ್ಲಿ ಅಂತ ಹಾಲು ಕಳಿಸೋದು? 3 ಕಡೆ ಹಾಲು ಕಳಿಸಿದ್ರೆ ಖರ್ಚು ಬರಲ್ಲ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ವೆಚ್ಚ ಬರಲ್ವಾ? ನೀವು ಹೇಳಿ. ಸೊ ಹಾಗಾಗಿ ನಾವೇನಂದೀವಿ, 3 ಕಡೆ ಕ್ಲೋಸ್ ಮಾಡಿ ಒಂದೇ ಮೆಗಾ ಡೈರಿ ಮಾಡಬೇಕನ್ನೋದು ನಮ್ಮ ಉದ್ದೇಶ. ಒಂದೇ ಕಡೆ ಮಾಡಬೇಕನ್ನೋದು ನಮ್ಮ ಉದ್ದೇಶ. ಸೊ ಅದಕ್ಕೆ ಪರ ವಿರೋಧಗಳು ಬಂದೇ ಬರುತ್ತೆ. ಈಗಾಯ್ತು ನಾವು ರಾಯಚೂರು ಕ್ಲೋಸ್ ಮಾಡ್ತೀವಿ ಅಂದ್ರೆ ರಾಯಚೂರು ಸುಮ್ಮನೆ ಇರ್ತಾರಾ? ಯಾಕೆ ಕ್ಲೋಸ್ ಮಾಡ್ತೀವಿ? ಭೀಮಾನಾಯಕರ ಉದ್ದೇಶ ಏನೋ ದುರುದ್ದೇಶ ಇಟ್ಕೊಂಡು, ನಂದು ಯಾವುದು ದುರುದ್ದೇಶ ಇಲ್ಲ. ನನಗೆ ಅವಶ್ಯಕ. ಒಂದು ನಿಮಿಷ ಬರ್ತೀನಿ ಬ್ರದರ್. ಹೌದಾ? ಈಗ ಬೂದಗುಂಪ ಕ್ಲಾಸಲ್ಲಿ ಕೊಪ್ಪಳ ನಾವು ಕ್ಲೋಸ್ ಮಾಡ್ತೀವಿ, ಕೊಪ್ಪಳದಲ್ಲಿ ಕೇಳ್ತಾರೆ ಡೈರೆಕ್ಟರ್ಗಳು, ಜಗಳ ಮಾಡ್ತಾರೆ. ಅದೇಂಗ್ರಿ ನೀವು ನಮ್ಮ ಕೊಪ್ಪಳದ ಕ್ಲೋಸ್ ಮಾಡ್ತೀರಿ ಅಂತ ಕೇಳ್ತಾರೆ. ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ, ಎಲ್ಲ ಬೋರ್ಡಲ್ಲಿ ತೀರ್ಮಾನ ಆಗುತ್ತೆ. ಈಗ ಅಲ್ಲ ಸರ್, ಮೆಗಾ ಡೈರಿ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಇದನ್ನ ಚರ್ಚೆ ಮಾಡಬೇಕಿತ್ತು. ಬಜೆಟ್ ಅಲ್ಲಿ ಬಳ್ಳಾರಿಗೆ ಅಂತ ಘೋಷಣೆ ಮಾಡಿದ್ಮೇಲೆ ನೀವು ಈಗ ಯಾಕೆ ಅದನ್ನ ಚರ್ಚೆ ಮಾಡಬೇಕು? ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳಿದ್ದಾರೆ? ಅಲ್ಲ, ಈಗ ನಾವಿನ್ನು ಚರ್ಚೆ ಮಾಡ್ತೀವಿ. ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳಿದ್ದಾರೆ? ಅಲ್ಲ ಸರ್, ಈಗ ಚರ್ಚೆ ಮಾಡೋ ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳಿದ್ದಾರೆ? DC ಅವರು 15 ಎಕರೆ ಜಾಗನ ಅಲ್ಲೇ DC ಅವರಿಗೆ ನಾವು ಅಲ್ಲಿ ಜಾಗ ಕೊಡಂತ ನಾವು ಲೆಟರ್ ಕೊಟ್ಟಿಲ್ಲ. ಮತ್ತೆ ಈಗ ಅವ್ರಾಗಿ ಕೊಟ್ಟಿಲ್ಲ, ಬೋರ್ಡ್ ಕೊಡಬೇಕು. ಈಗ 15 ಎಕರೆ ನಿಮಗೆ ಗೊತ್ತಿಲ್ಲ, ಜಿಲ್ಲಾಧಿಕಾರಿ ಕೊಟ್ಟಿರೋದು ಅಲ್ಲಿ ಕೊಡ್ರಿ ಅಂತ ನಾವು ಹೇಳಿಲ್ಲ. ನೋಡಿ, ಬೋರ್ಡ್ ಕೊಡಬೇಕು, ನಮಗೆ ಜಾಗ ಕೊಡಿ ಅಂತೇಳಿ ಬೋರ್ಡಿಗೆ ತೀರ್ಮಾನ ಇರೋದು, ಬೋರ್ಡ್ ತೀರ್ಮಾನ. ಓಕೆನಾ? ನಾವು ಬಳ್ಳಾರಿ ಮಾಡಲ್ಲ ಅಂತ ಹೇಳಿಲ್ಲ ಬ್ರದರ್. ಅಲ್ಲ ಸರ್, ಒಂದು ನಿಮಿಷ ಮಾಡಲ್ಲ ಅಂತ ನಾನು ಹೇಳ್ತಾ ಮಾಡಲ್ಲ. ಅವರು 70 ಕೋಟಿ ರೊಕ್ಕ ಕಟ್ಟಬೇಕಂತ ಹೇಳಿದ್ರು. ಅವ್ರು ಎಷ್ಟು? 70 ಕೋಟಿ ಕೊಟ್ಟು ಜಾಗ ತಗೋಬೇಕಾ? ನಮ್ಮ ಇಡೀ ಒಕ್ಕೂಟ ನೋಡ್ರಿ, ತಪ್ಪು ರೇಟು ನನಗೆ ಗೊತ್ತಿಲ್ಲ. ಒಂದು ನಿಮಿಷ ರೀ, ಮಾತಾಡಕ್ ಬಿಡಪ್ಪ, ನೀನೇ ಮಾತಾಡ್ಬೇಡ, ನನಗೆ ಮಾತಾಡಕ್ ಬಿಡು. ತಪ್ಪು ಮಾಹಿತಿ ಕೊಟ್ರೆ ನೋಡ್ರಿ, ಇಲ್ಲಿ MD ತಪ್ಪಾಯ್ತು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಿಂಟ್ ತಪ್ಪಾಗೈತು, ಪತ್ರ ತಪ್ಪಾಗೈತು, ನಮಗೆ ಗೊತ್ತಿಲ್ಲ. ಆಯ್ತು, ಅದನ್ನು ಸರಿ ಮಾಡಿದ್ದು ಅದನ್ನು ಹೇಳ್ತೀನಿ ನಾನು. ಈಗ ನಿಮಗೆ ಸ್ವಲ್ಪ ಮಾತಾಡಕ್ ಬಿಡು. ನೋಡಿ, ಈಗ ನಾವು ಜಾಗ ಕೇಳಿದ್ವಿ, ಜಾಗ ಕೊಟ್ಟಿದ್ದಾರೆ, ಇಲ್ಲ ಅಂತ. 70 ಕೋಟಿ ರೂಪಾಯಿ ಹಣ ಕಟ್ಟ್ರಿ ಅಂತ ಜಿಲ್ಲಾಧಿಕಾರಿಗಳಿಂದ ಪತ್ರ ಬರುತ್ತೆ ನಮಗೆ. ಈ ಬಳ್ಳಾರಿ ಒಕ್ಕೂಟ, ರಾಯಚೂರು ಒಕ್ಕೂಟ, ಈ ಡೈರಿ, ಬಳ್ಳಾರಿ ಇರ್ತಕ್ಕಂಥ ನಮ್ಮ ಕ್ಯಾಂಪಸ್ಸು, ರಾಯಚೂರು ಇರ್ತಕ್ಕಂಥ ಕ್ಯಾಂಪಸ್ಸು, ಮತ್ತು ಬೂದಗುಂಪ ಮಾರಿದ್ರೆ 70 ಕೋಟಿ ಬರಲ್ಲ ರೀ. ನೀವು 70 ಕೋಟಿ ಕಟ್ ಅಂತ ಹೇಳಿದ್ರೆ ಮತ್ತೆ ನಾವು ಜಿಲ್ಲಾಧಿಕಾರಿ ಫೋನ್ ಮಾಡಿದ್ವಿ. ಇಲ್ಲ ಸರ್, ಅದು ಮಿಸ್ಟೇಕ್ ಆಗಿದೆ. ಈಗ 2 ಕೋಟಿ 70 ಲಕ್ಷ ಎಷ್ಟು ಬಂದಿದೆ? 92 ಎಷ್ಟು? 290 ನಿಯರ್ ಬೈ 3 ಕೋಟಿ ಅಂದ್ಕೊಳ್ಳಿ. ಈ 3 ಕೋಟಿ ಕಟ್ಟಿ ನೀವು ಜಾಗ, 3 ಕೋಟಿ ನಮ್ಮಲ್ಲಿ ರೊಕ್ಕ ಇಲ್ಲ, ನಮಗೆ ಸರ್ಕಾರ ಫ್ರೀ ಕೊಡಬೇಕು. ಅದಕ್ಕೆ ನಾನು ತಮ್ಮ ಮುಖಾಂತರ ಏನು ಹೇಳೋಕ್ಕೆ ಬಯಸ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಯವರು ನಾನು ಭೇಟಿ ಮಾಡ್ತೀನಿ, ಕಂದಾಯ ಸಚಿವರು ಭೇಟಿ ಮಾಡ್ತೀನಿ. ಸರ್, ನಮ್ಮ ಒಕ್ಕೂಟ ಕಷ್ಟದಲ್ಲಿದೆ, ನಮ್ಮ ಬಡ ಒಕ್ಕೂಟ. 4 ಜಿಲ್ಲೆ ಭೌಗೋಳಿಕವಾಗಿ ಭಾಳ ದೊಡ್ಡ ವಿಸ್ತೀರ್ಣ ಇರ್ತಾರೆ. ಈಗ 16 ಒಕ್ಕೂಟಗಳಲ್ಲಿ ನಮ್ಮಂಥ ದೊಡ್ಡ ವಿಸ್ತೀರ್ಣ ಒಕ್ಕೂಟ ಯಾವಿಲ್ಲ. ಹಾಗಾಗಿ ಖರ್ಚು ವೆಚ್ಚ ಜಾಸ್ತಿ ಆಗೋದು. ರಾಯಚೂರಲ್ಲಿ, ಹರಿಹರ ಇಲ್ಲಿ ಲಾಸ್ಟ್ ಬಾರ್ಡ್ರು, ಈ ಕಡೆ ಆಂಧ್ರ ಬಾರ್ಡ್ರು, ಬಾದಾಮಿ ಬಾರ್ಡ್ರು, ರಾಯಚೂರಲ್ಲಿ, ಕೊಪ್ಪಳ ಇಲ್ಲಿ, ವಿಜಯನಗರಲ್ಲಿ, ಬಳ್ಳಾರಿಯಲ್ಲಿ ಭಾಳ ದೊಡ್ಡ ವಿಸ್ತೀರ್ಣ ನಮ್ಮದು. ಸೊ ಹಾಗಾಗಿ ಖರ್ಚು ವೆಚ್ಚ ಜಾಸ್ತಿ ಇದೆ ನಮ್ಮ ಒಕ್ಕೂಟದಲ್ಲಿ. ಹಂಗಾಗಿ ನಮ್ಮ ಒಕ್ಕೂಟ ಲಾಸಲ್ಲಿ ಆಗ್ತಿರೋದು. ಈಗ ಯಾಕೆ ಬೇರೆ ಒಕ್ಕೂಟಗಳಿಗೆ ಫ್ರೀ ಜಾಗ ಕೊಟ್ಟಿಲ್ಲ ಸರ್? ಅವರು ಜಾಗಕ್ಕೆ ದುಡ್ಡು ಕೇಳ್ತಾ ಇಲ್ಲ ಸರ್, ಅದು ಡೆವಲಪ್ ಮಾಡಕ್ಕೆ NA ಮಾಡಿಸಿ ಜಾಗಕ್ಕೆ ಕೇಳ್ತಿರೋದು ಅವರು. 2 ಕೋಟಿ ಏನಿದೆ ನೋಡಿ, ಸ್ವಲ್ಪ ಲೆಟರ್ ಚೆನ್ನಾಗಿ NA ಮಾಡಿಸಿ ಡೆವಲಪ್ ಮಾಡಕ್ಕೆ 2 ಕೋಟಿ ಬ್ರದರ್. ನೀನು ನೋಡು ಲೆಟ್ರು, ನಾನು ನೋಡಿಲ್ಲ ಲೆಟ್ರು. ನಾನು 10 ಓದಿದ್ದೀನಿ ಅಂತ ಹೇಳಿದ್ರಿ, ಅದಕ್ಕೆ ಕೇಳಿದೆ ನಾನು. 79 ಕೋಟಿ ಕಟ್ಟಬೇಕಂತ ಕೊಟ್ಟರು ಫಸ್ಟು, 72 ಕೋಟಿ. ಈಗ 2 ಕೋಟಿ 90 ಲಕ್ಷನೋ 3 ಕೋಟಿ ಬಸ್ಸು ಕೊಟ್ಟಿದ್ದಾರೆ. 3 ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ಜಾಗ ತೊಗೊಳ್ತಕ್ಕಂಥ ಅಂತ ದೊಡ್ಡ ಶ್ರೀಮಂತ ಒಕ್ಕೂಟ ಏನಲ್ಲ ನಮ್ಮದು. ನಮ್ಮದು ಇರೋದು 2,20,000 ಲೀಟ್ರ್ ಹಾಲು. ನಾವು ಅದರಲ್ಲೇ ಮಾಡಿಕೊಂಡು ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸರಿ, ಹಾಗಾಗಿ ಅವಕಾಶಗಳೇನು ಅಂತ ಸರ್? ಒಕ್ಕೂಟದ ಮುಂದಿರೋ ಅವಕಾಶಗಳೇನು ಅಂತ? ಒಕ್ಕೂಟ ಮುಂದಿರ್ತಕ್ಕಂಥ ಅವಕಾಶಗಳು ಆಯಿತು. ಈಗ ಅವು ಮೆಗಾ ಡೈರಿಯನ್ನು ನೀವು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ಆಯಿತು, ಮೆಗಾ ಡೈರಿಯನ್ನು ಬಳ್ಳಾರಿ ಮಾಡಬೇಕನ್ನೋದೇ ನಮ್ಮ ಉದ್ದೇಶ ಇರೋದು. ನಾವು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡ್ತೀನಿ, ಮತ್ತು ನಮ್ಮ ಕಂದಾಯ ಸಚಿವರನ್ನ ಭೇಟಿ ಮಾಡ್ತೀನಿ. ಜಾಗ ಫ್ರೀ ಕೊಡಲಿ. ಅದು ಅಲ್ಲೇ ಅಂತಲ್ಲ, ನಮಗೆ ಹಾಲು ಭೌಗೋಳಿಕವಾಗಿ ಮಧ್ಯ ಭಾಗದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಬೇರೆ ಕಡೆ ನಮ್ಮ ಉದ್ದೇಶ. NDDBಗೂ ಒಂದು ಇದು ಮಾಡ್ತೀವಿ, ಲೆಟ್ರ್ ಬರಿತೀವಿ, ಸೆಂಟ್ರ್ ಪ್ಲೇಸ್ ಆಗಲಿ, ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡೋಣ. ಇಲ್ಲ, ನಂದೇನು ವಿರೋಧ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲೇ ಮೆಗಾ ಡೈರಿ, ನಮ್ದು ಯಾವುದೇ ವಿರೋಧ ಇಲ್ಲ. ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಎರಡೂ ಒಂದೇ. ನಾವು ಅಣ್ಣ ತಮ್ಮಂದರೆ. ಇಲ್ಲಿ ಮಧ್ಯದಲ್ಲಿ ಯಾರೋ ಬರ್ತಾ ಇದ್ದಾರೆ, ಯಾರೋ ಅವ್ರವ್ರ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದಾರೆ. ಅವು ಯಾವ ನಡೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. 100ಕ್ಕೆ 100 ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡ್ತೀವಿ. ಭೌಗೋಳಿಕವಾಗಿ NDDBಗೆ ಒಂದು ಪತ್ರ ಬರಿತೀವಿ, ಅವ್ರೊಂದು ರಿಪೋರ್ಟ್ ಕೊಡಲಿ, ಬಳ್ಳಾರಿ ಫೀಸಿಬಿಲಿಟಿಯಾಗಿ ಮಾಡೋಣ ಅನ್ನೋದು ನನ್ನ ಉದ್ದೇಶ ಅಷ್ಟೇ, ಬೇರೆ ಇಲ್ಲ. ನಾವು ಬಳ್ಳಾರಿ ವಿಜಯನಗರ ಜಿಲ್ಲೆ ಇವತ್ತು ಬೇರೆ ಆಗಿರ್ಬೋದು, ಅದೇ ನಾವು ಯಾವತ್ತೂ ಬೇರೆ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೃದಯದಲ್ಲಿ ಇದೆ ಬಳ್ಳಾರಿ. ಒಂದು ನಿಮಿಷ, ಹೃದಯದಲ್ಲಿದೆ. ಭೌಗೋಳಿಕವಾಗಿ ಎಲ್ಲಿ ಮಾಡಿ, ಯಾಕಂದರೆ ಒಕ್ಕೂಟ ಕೂಡ ಲಾಸ್ ಆಗಬಾರ್ದಲ್ಲ, ಒಕ್ಕೂಟ ಕೂಡ ಲಾಸ್ ಆಗಬಾರ್ದು. ಇವತ್ತು ನಮ್ಮ ಬಳ್ಳಾರಿ ಒಕ್ಕೂಟ ಲಾಸ್ ಆಗೋಕ್ಕೆ ಕಾರಣ ಅದು.
ಬಳ್ಳಾರಿಯಲ್ಲಿ ಒಂದು ಡೈರಿ ಇದೆ, ರಾಯಚೂರಲ್ಲಿ ಒಂದು ಡೈರಿ ಇದೆ, ಕೊಪ್ಪಳಲ್ಲಿ ಒಂದು ಡೈರಿ ಇದೆ. ಇಲ್ಲಿ ಅಂತ ಹಾಲು ಕಳಿಸೋದು? 3 ಕಡೆ ಹಾಲು ಕಳಿಸಿದ್ರೆ ಖರ್ಚು ಬರಲ್ಲ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ವೆಚ್ಚ ಬರಲ್ವಾ? ನೀವು ಹೇಳಿ. ಸೊ ಹಾಗಾಗಿ ನಾವೇನಂದೀವಿ, 3 ಕಡೆ ಕ್ಲೋಸ್ ಮಾಡಿ ಒಂದೇ ಮೆಗಾ ಡೈರಿ ಮಾಡಬೇಕನ್ನೋದು ನಮ್ಮ ಉದ್ದೇಶ. ಒಂದೇ ಕಡೆ ಮಾಡಬೇಕನ್ನೋದು ನಮ್ಮ ಉದ್ದೇಶ. ಸೊ ಅದಕ್ಕೆ ಪರ ವಿರೋಧಗಳು ಬಂದೇ ಬರುತ್ತೆ. ಹೀಗಾಯ್ತು ನಾವು ರಾಯಚೂರು ಕ್ಲೋಸ್ ಮಾಡ್ತೀವಿ ಅಂದ್ರೆ ರಾಯಚೂರು ಸುಮ್ಮನೆ ಇರ್ತಾರಾ? ಯಾಕೆ ಕ್ಲೋಸ್ ಮಾಡ್ತೀವಿ? ಭೀಮಾನಾಯಕರ ಉದ್ದೇಶ ಏನೋ ದುರುದ್ದೇಶ ಇಟ್ಕೊಂಡು, ನಂದು ಯಾವುದು ದುರುದ್ದೇಶ ಇಲ್ಲ. ನನಗೆ ಅವಶ್ಯಕ ಒಂದು ನಿಮಿಷ ಬರ್ತೀನಿ ಬ್ರದರ್. ಹೌದಾ? ಈಗ ಬೂದುಗುಂಪ ಕ್ಲಾಸಲ್ಲಿ ಕೊಪ್ಪಳ ನಾವು ಕ್ಲೋಸ್ ಮಾಡ್ತೀವಿ, ಕೊಪ್ಪಳದಲ್ಲಿ ಕೇಳ್ತಾರೆ ಡೈರೆಕ್ಟರ್ಗಳು, ಜಗಳ ಮಾಡ್ತಾರೆ. ಅದೇ ಹೆಂಗ್ರಿ ನೀವು ನಮ್ಮ ಕೊಪ್ಪಳದ ಕ್ಲೋಸ್ ಮಾಡ್ತೀರಿ ಅಂತ ಕೇಳ್ತಾರೆ. ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ, ಇದೆಲ್ಲ ಬೋರ್ಡಲ್ಲಿ ತೀರ್ಮಾನ ಆಗುತ್ತೆ. ಈಗ ಅಲ್ಲ ಸರ್, ಮೆಗಾ ಡೈರಿ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಇದನ್ನ ಚರ್ಚೆ ಮಾಡಬೇಕಿತ್ತು. ಬಜೆಟ್ ಅಲ್ಲಿ ಬಳ್ಳಾರಿಗೆ ಅಂತ ಘೋಷಣೆ ಮಾಡಿದ್ಮೇಲೆ ನೀವು ಈಗ ಯಾಕೆ ಅದನ್ನ ಚರ್ಚೆ ಮಾಡಬೇಕು? ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳ್ಯಾರೆ? ಅಲ್ಲ, ಈಗ ನಾವಿನ್ನೂ ಚರ್ಚೆ ಮಾಡ್ತೀವಿ. ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳಿದ್ದಾರೆ? ಅಲ್ಲ ಸರ್, ಈಗ ಅದನ್ನ ಚರ್ಚೆ ಮಾಡೋ ಬಳ್ಳಾರಿ ಮಾಡಲ್ಲ ಅಂತ ಯಾರು ಹೇಳಿದ್ದಾರೆ? DC ಅವರು 15 ಎಕರೆ ಜಾಗನ ಅಲ್ಲೇ DC ಅವರಿಗೆ ನಾವು ಅಲ್ಲಿ ಜಾಗ ಕೊಡಂತ ನಾವು ಲೆಟರ್ ಕೊಟ್ಟಿಲ್ಲ. ಮತ್ತೆ ಈಗ ಅವ್ರಾಗಲೇ ನಾವು ಕೊಟ್ಟಿಲ್ಲ, ಬೋರ್ಡ್ ಕೊಡಬೇಕು. ಈಗ 15 ಎಕರೆ ನಿಮಗೆ ಗೊತ್ತಿಲ್ಲ, ಜಿಲ್ಲಾಧಿಕಾರಿ ಕೊಟ್ಟಿರೋದು ಅಲ್ಲಿ ಕೊಡ್ರಿ ಅಂತ ನಾವು ಹೇಳಿಲ್ಲ. ನೋಡಿ, ಬೋರ್ಡ್ ಕೊಡಬೇಕು, ನಮಗೆ ಜಾಗ ಕೊಡಿ ಅಂತೇಳಿ ಬೋರ್ಡಿಗೆ ತೀರ್ಮಾನ ಇರೋದು, ಬೋರ್ಡ್ ತೀರ್ಮಾನ. ಓಕೆನಾ? ನಾವು ಬಳ್ಳಾರಿ ಮಾಡಲ್ಲ ಅಂತ ಹೇಳಿಲ್ಲ ಬ್ರದರ್. ಅಲ್ಲ ಸರ್, ಒಂದು ನಿಮಿಷ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾಡಲ್ಲ. ಅವರು 70 ಕೋಟಿ ರೊಕ್ಕ ಕಟ್ಟಬೇಕಂತ ಹೇಳಿದ್ರು. ಅವ್ರು ಎಷ್ಟು? 70 ಕೋಟಿ ಕೊಟ್ಟು ಜಾಗ ತಗೋಬೇಕಾ? ನಮ್ಮ ಇಡೀ ಒಕ್ಕೂಟ ನೋಡ್ರಿ, ತಪ್ಪು ರೇಟು ನನಗೆ ಗೊತ್ತಿಲ್ಲ. ಒಂದು ನಿಮಿಷ ರೀ, ನನಗೆ ಮಾತಾಡಕ್ ಬಿಡಪ್ಪ, ನೀನೇ ಮಾತಾಡ್ಬೇಡ, ನನಗೆ ಮಾತಾಡಕ್ ಬಿಡು. ತಪ್ಪು ಮಾಹಿತಿ ಕೊಟ್ರೆ ನೋಡ್ರಿ, ಇಲ್ಲಿ MD ತಪ್ಪಾಯ್ತು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಿಂಟ್ ತಪ್ಪಾಗೈತು, ಪತ್ರ ತಪ್ಪಾಗಿತ್ತು, ನಮಗೆ ಗೊತ್ತಿಲ್ಲ. DC ಅವರೇ ಆಯ್ತು, ಅದನ್ನು ಸರಿ ಮಾಡಿದ್ದು ಅದನ್ನು ಹೇಳ್ತೀನಿ ನಾನು. ಈಗ ನಿಮಗೆ ಸ್ವಲ್ಪ ಮಾತಾಡಕ್ ಬಿಡು. ನೋಡಿ, ಈಗ ನಾವು ಜಾಗ ಕೇಳಿದ್ವಿ, ಜಾಗ ಕೊಟ್ಟಿದ್ದಾರೆ, ಇಲ್ಲ ಅಂತ. 70 ಕೋಟಿ ರೂಪಾಯಿ ಹಣ ಕಟ್ಟ್ರಿ ಅಂತ ಜಿಲ್ಲಾಧಿಕಾರಿಗಳಿಂದ ಪತ್ರ ಬರುತ್ತೆ ನಮಗೆ. ಈ ಬಳ್ಳಾರಿ ಒಕ್ಕೂಟ, ರಾಯಚೂರು ಒಕ್ಕೂಟ, ಈ ಡೈರಿ, ಬಳ್ಳಾರಿ ಇರ್ತಕ್ಕಂಥ ನಮ್ಮ ಕ್ಯಾಂಪಸ್ಸು, ರಾಯಚೂರು ಇರ್ತಕ್ಕಂಥ ಕ್ಯಾಂಪಸ್ಸು, ಮತ್ತು ಬೂದುಗುಂಪ ಮಾರಿದ್ರೆ 70 ಕೋಟಿ ಬರಲ್ಲ ರೀ. ನೀವು 70 ಕೋಟಿ ಕಟ್ ಅಂತ ಹೇಳಿದ್ರೆ ಮತ್ತೆ ನಾವು ಜಿಲ್ಲಾಧಿಕಾರಿ ಫೋನ್ ಮಾಡಿದ್ವಿ. ಇಲ್ಲ ಸರ್, ಅದು ಮಿಸ್ಟೇಕ್ ಆಗಿದೆ. ಈಗ 2,70,00,000 ಎಷ್ಟು ಬಂದಿದೆ? 92 ಎಷ್ಟು? 2,90 ನಿಯರ್ ಬೈ 3 ಕೋಟಿ ಅನ್ಕೊಳ್ಳಿ. ಈ 3 ಕೋಟಿ ಕಟ್ಟಿ ನೀವು ಜಾಗ, 3 ಕೋಟಿ ನಮ್ಮಲ್ಲಿ ರೊಕ್ಕ ಇಲ್ಲ, ನಮಗೆ ಸರ್ಕಾರ ಫ್ರೀ ಕೊಡಬೇಕು. ಅದಕ್ಕೆ ನಾನು ತಮ್ಮ ಮುಖಾಂತರ ಏನು ಹೇಳೋಕ್ಕೆ ಬಯಸ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಯವರು ನಾನು ಭೇಟಿ ಮಾಡಿ, ಕಂದಾಯ ಸಚಿವರು ಭೇಟಿ ಮಾಡಿ, ಸರ್ ನಮ್ಮ ಒಕ್ಕೂಟ ಕಷ್ಟದಲ್ಲಿದೆ, ನಮ್ಮ ಬಡ ಒಕ್ಕೂಟ, 4 ಜಿಲ್ಲೆ ಭೌಗೋಳಿಕವಾಗಿ ಭಾಳ ದೊಡ್ಡ ವಿಸ್ತೀರ್ಣ ಇರ್ತಾರೆ. ಈಗ 16 ಒಕ್ಕೂಟಗಳಲ್ಲಿ ನಮ್ಮಂಥ ದೊಡ್ಡ ವಿಸ್ತೀರ್ಣ ಒಕ್ಕೂಟ ಯಾವಿಲ್ಲ. ಹಾಗಾಗಿ ಖರ್ಚು ವೆಚ್ಚ ಜಾಸ್ತಿ ಆಗೋದು. ರಾಯಚೂರಲ್ಲಿ, ಹರಿಹರ ಇಲ್ಲಿ ಲಾಸ್ಟ್ ಬಾರ್ಡ್ರು, ಈ ಕಡೆ ಆಂಧ್ರ ಬಾರ್ಡ್ರು, ಬಾದಾಮಿ ಬಾರ್ಡ್ರು, ರಾಯಚೂರಲ್ಲಿ, ಕೊಪ್ಪಳದಲ್ಲಿ, ವಿಜಯನಗರಲ್ಲಿ, ಬಳ್ಳಾರಿಯಲ್ಲಿ ಭಾಳ ದೊಡ್ಡ ವಿಸ್ತೀರ್ಣ ನಮ್ಮದು. ಸೊ ಹಾಗಾಗಿ ಖರ್ಚು ವೆಚ್ಚ ಜಾಸ್ತಿ ಇದೆ ನಮ್ಮ ಒಕ್ಕೂಟದಲ್ಲಿ. ಹಂಗಾಗಿ ನಮ್ಮ ಒಕ್ಕೂಟ ಲಾಸಲ್ಲಿ ಆಗ್ತಿರೋದು. ಈಗ ಯಾಕೆ ಬೇರೆ ಒಕ್ಕೂಟಗಳಿಗೆ ಫ್ರೀ ಜಾಗ ಕೊಟ್ಟಿಲ್ಲ? ಸರ್, ಅವರು ಜಾಗಕ್ಕೆ ದುಡ್ಡು ಕೇಳ್ತಾ ಇಲ್ಲ ಸರ್, ಅದನ್ನ ಡೆವಲಪ್ ಮಾಡಕ್ಕೆ NA ಮಾಡಿಸಿ. ಇಲ್ಲರಿ, ಜಾಗಕ್ಕೆ ಕೇಳ್ತಿರೋದು ಅವರು. 2,90,00,000 ಇದೆಲ್ಲ ಏನಿದೆ ನೋಡಿ, ಸ್ವಲ್ಪ ಲೆಟರ್ ಚೆನ್ನಾಗಿ NA ಮಾಡಿಸಿ ಡೆವಲಪ್ ಮಾಡಕ್ಕೆ 2 ಆಯ್ತು ಬ್ರದರ್, ನೀನು ನೋಡು ಲೆಟ್ರು. ನಾನು ನೋಡಿಲ್ಲ ಲೆಟ್ರು, ನಾನು 10 ಸತಿ ಓದಿದ್ದೀನಿ ಅಂತ ಹೇಳಿದ್ರಿ, ಅದಕ್ಕೆ ಕೇಳಿದೆ ನಾನು. 79 ಕೋಟಿ ಕಟ್ಟಬೇಕಂತ ಕೊಟ್ಟರು ಫಸ್ಟ್, 72 ಕೋಟಿ. ಈಗ 2,90,00,000 3 ಕೋಟಿ ಆಸ್ಪಾಸು ಕೊಟ್ಟಿದ್ದಾರೆ. 3 ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ಜಾಗ ತೊಗೊಳ್ತಕ್ಕಂಥ ಅಂತ ದೊಡ್ಡ ಶ್ರೀಮಂತ ಒಕ್ಕೂಟೇನಲ್ಲ ನಮ್ಮದು ಇರೋದು 2,20,000 ಲೀಟ್ರ್ ಹಾಲು. ನಾವು ಅದರಲ್ಲೇ ಮಾಡಿಕೊಂಡು ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸರಿ, ಹಾಗಾಗಿ ಅವಕಾಶಗಳೇನು ಅಂತ ಸರ್? ಒಕ್ಕೂಟದ ಮುಂದಿರೋ ಅವಕಾಶಗಳೇನು ಅಂತ? ಒಕ್ಕೂಟ ಮುಂದಿರ್ತಕ್ಕಂಥ ಅವಕಾಶಗಳು ನಾವು ಆಯಿತು ಈಗ ಅವು ಮೆಗಾ ಡೈರಿಯನ್ನು ನೀವು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ಆಯ್ತು, ಮೆಗಾ ಡೈರಿಯನ್ನು ಬಳ್ಳಾರಿ ಮಾಡಬೇಕನ್ನೋದೇ ನಮ್ಮ ಉದ್ದೇಶ ಇರೋದು. ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡ್ತೀನಿ, ಮತ್ತು ನಮ್ಮ ಕಂದಾಯ ಸಚಿವರನ್ನ ಭೇಟಿ ಮಾಡ್ತೀನಿ. ಜಾಗ ಫ್ರೀ ಕೊಡಲಿ, ಅದು ಅಲ್ಲೇ ಅಂತಲ್ಲ, ನಮಗೆ ಹಾಲು ಭೌಗೋಳಿಕವಾಗಿ ಮಧ್ಯ ಭಾಗದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಬೇರೆ ಕಡೆ ನಮ್ಮ ಉದ್ದೇಶ. NDDBಗೆ ಒಂದು ಇದು ಮಾಡ್ತೀವಿ, ಲೆಟ್ರ್ ಬರಿತೀವಿ, ಸೆಂಟ್ರ್ ಪ್ಲೇಸ್ ಆಗಲಿ, ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡೋಣ. ನಾನು ಇಲ್ಲ, ನಂದೇನು ವಿರೋಧ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲೇ ಮೆಗಾ ಡೈರಿ, ನಮ್ದು ಯಾವುದೇ ವಿರೋಧ ಇಲ್ಲ. ಬಳ್ಳಾರಿ ಜಿಲ್ಲೆ, ವಿಜಯನಗರ ಎರಡೂ ಒಂದೇ. ನಾವು ಅಣ್ಣ ತಮ್ಮಂದರೆ ಇಲ್ಲಿ ಮಧ್ಯದಲ್ಲಿ ಯಾರೋ ಬರ್ತಿದ್ದಾರೆ, ಯಾರೋ ಅವ್ರವ್ರ ಬೇಳೆಯನ್ನು ಬೇಯಿಸ್ಕೊಳ್ತಿದ್ದಾರೆ. ಅವು ಯಾವ ನಡೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. 100ಕ್ಕೆ 100 ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡ್ತೀವಿ. ಭೌಗೋಳಿಕವಾಗಿ NDDBಗೆ ಒಂದು ಪತ್ರ ಬರಿತೀವಿ, ಅವ್ರೊಂದು ರಿಪೋರ್ಟ್ ಕೊಡಲಿ, ಬಳ್ಳಾರಿ ಫೀಸಿಬಿಲಿಟಿಯಾಗಿ ಮಾಡೋಣ ಅನ್ನೋದು ನನ್ನ ಉದ್ದೇಶ ಅಷ್ಟೇ, ಬೇರೆ ಇಲ್ಲ.